ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ರೆಡ್ ವೆಲ್ವೆಟ್ ಕೇಕ್ ಸ್ಪಾಂಜ್ ಮಾಡೋದು, ಚೀಸ್ ಕ್ರೀಮ್ ಮಾಡೋದು ಹಾಗೂ ನಾಸಲ್ ಯೂಸ್ ಮಾಡದೆ ಕೇಕ್ನ ಹೇಗೆ ಡೆಕೋರೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ 10 ನಿಮಿಷ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. 6 ಇಂಚಿನ ಕೇಕ್ ಟಿನ್ನ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಈಗ ಒಂದು ಬೌಲ್ನಲ್ಲಿ ಅರ್ಧ ಕಪ್ನಷ್ಟು ಹಾಲು, 1 ಟೀ ಸ್ಪೂನ್ನಷ್ಟು ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ಹಾಗೂ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೀಗ 1 ಕಪ್ನಷ್ಟು ಮೈದಾ, 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೂ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಅರ್ಧ ಕಪ್ನಷ್ಟು ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಎಲ್ಲೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ 2ರಿಂದ 4 ಡ್ರಾಪ್ಸ್ ಅಷ್ಟು ರೆಡ್ ಫುಡ್ ಕಲರ್ ಹಾಕೋತಾ ಇದ್ದೀನಿ. ಇದು ಜೆಲ್ ಕಲರ್ ತೊಗೊಂಡಿದ್ದೀನಿ ನಾನು. ಈಗ ಈ ಕೇಕ್ ಬ್ಯಾಟರ್ನ ಮೊದಲೇ ರೆಡಿ ಮಾಡಿಟ್ಟಿರುವಂತಹ ಕೇಕ್ ಟಿನ್ಗೆ ಹಾಕಿ ಪ್ರೀ ಹೀಟ್ ಮಾಡಿರುವಂಥ ಪಾತ್ರೆಯಲ್ಲಿ 30ರಿಂದ 35 ನಿಮಿಷಗಳವರೆಗೆ ಬೇಯಿಸ್ಕೊತಾ ಇದ್ದೀನಿ. ಈಗ ಇದರ ಮೇಲೆ ಒಂದು ಬಟ್ಟೆ ಹಾಕಿ ಸ್ವಲ್ಪ ಹೊತ್ತು ಆರೋದಕ್ಕೆ ಇಡ್ತೀನಿ. ಒಂದು ಚಾಕುವಿನ ಸಹಾಯದಿಂದ ಇದರ ಎಡ್ಜಸ್ನೆಲ್ಲ ಸ್ಕ್ರೇಪ್ ಮಾಡಿ ಇದನ್ನು ಡಿಮೋಲ್ಡ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಇಡ್ತೀನಿ. ಕೇಕ್ ಸ್ಪಾಂಜು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದರ ಡೂಮ್ ಶೇಪ್ನ ನಾನು ತೆಗೆದಿಡ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡಿಕೊಂಡು ಈ ಕೇಕ್ ಸ್ಪಾಂಜ್ನ 3 ಲೇಯರ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಚೀಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 800 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಊರಿನಲ್ಲಿ ಕಾಯಿಸಬೇಕು. ಇದು ಒಂದು ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದನ್ನು ಸಣ್ಣ ಊರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಆಗಿದೆ. ಇದನ್ನು ಒಂದು ಬಟ್ಟೆ ಹಾಕಿ ಸೋಸ್ಕೊಂಡು ತಣ್ಣಗಿರುವಂಥ ನೀರನ್ನು ಹಾಕಿ ಆರಕ್ಕಿಡ್ತೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೀಗ 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಪುಡಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಚೀಸ್ ಕ್ರೀಮ್ ಈಗ ರೆಡಿಯಾಗಿದೆ. ಈಗ ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ವಿಪ್ಪಿಂಗ್ ಕ್ರೀಮ್ನ ತೊಗೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ 2 ನಿಮಿಷ ನಾನು ವಿಪ್ಪಿಂಗ್ ಕ್ರೀಮ್ನ ಲೋಯೆಸ್ಟ್ ಸ್ಪೀಡ್ನಲ್ಲಿ ಬೀಟ್ ಮಾಡಿಕೊಂಡು ಸೈಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2 ನಿಮಿಷ ಲೋಯೆಸ್ಟ್ ಸ್ಪೀಡ್ನಲ್ಲಿ ಬೀಟ್ ಮಾಡಿಕೊಂಡು ಅದಕ್ಕೀಗ ಅರ್ಧ ಕಪ್ನಷ್ಟು ಚೀಸ್ ಕ್ರೀಮ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಬೀಟ್ ಮಾಡ್ಕೊತೀನಿ. ಹೈಯೆಸ್ಟ್ ಸ್ಪೀಡ್ನಲ್ಲಿ ಸ್ಟಿಫ್ ಪೀಕ್ಸ್ ಬರೋವರೆಗೂ ನಾನು ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಈಗ ರೆಡಿಯಾಗಿದೆ. ಈಗ ಒಂದು ಕೇಕ್ ಬೋರ್ಡ್ಗೆ ನಾನು ವಿಪ್ಪಿಂಗ್ ಕ್ರೀಮ್ನ ಹಚ್ಕೊತಾ ಇದ್ದೀನಿ. ಬೋರ್ಡ್ ಅಲುಗಾಡದೇ ಇರಲಿ ಅಂತ ಕೆಳಗಡೆ ಒಂದು ಬಟ್ಟೆ ಹಾಕಿದ್ದೀನಿ. ಶುಗರ್ ಸಿರಪಿಂದ ಕೇಕ್ನ ಮಾಯಿಸ್ಟ್ ಮಾಡಿಕೊಂಡು ಈಗ ಅದರ ಮೇಲೆ ವಿಪ್ಪಿಂಗ್ ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅರ್ಧ ಕಪ್ ನೀರಿಗೆ 2 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕೇಕ್ನ ಟೇಸ್ಟ್ ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ನಾನಿಲ್ಲಿ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಚಾಕೋ ಚಿಪ್ಸ್ ಕೂಡ ಹಾಕೋಬೋದು, ಇದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಾಗತ್ತೆ. ಈಗ ಸೆಕೆಂಡ್ ಲೇಯರ್ಗೂ ಕೂಡ ಶುಗರ್ ಸಿರಪಿಂದ ಮಾಯಿಸ್ಟ್ ಮಾಡಿ ವಿಪ್ಪಿಂಗ್ ಕ್ರೀಮ್ ಹಾಕಿ ಹಾಗೂ ಅದರ ಮೇಲೆ ಚಾಕ್ಲೇಟ್ನ ಗ್ರೇಟ್ ಮಾಡ್ತೀನಿ. ಈಗ ಕೇಕ್ನ ಸೈಡ್ಸ್ನಲ್ಲೂ ಕೂಡ ವಿಪ್ಪಿಂಗ್ ಕ್ರೀಮ್ನ ಹಚ್ಚಿ ಕ್ರಮ್ ಕೋಟಿಂಗ್ ಮಾಡ್ತಾ ಇದ್ದೀನಿ. ಈಗ ಕೇಕ್ ಸ್ಪಾಂಜ್ನ ಬಾಟಮ್ ಲೇಯರ್ನ ಟಾಪ್ ಲೇಯರ್ ಆಗಿ ಇಡ್ತಾ ಇದ್ದೀನಿ ಹಾಗೂ ಅದನ್ನು ಶುಗರ್ ಸಿರಪಿಂದ ಮಾಯಿಸ್ಟ್ ಮಾಡಿ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಸೈಡ್ಸ್ನಲ್ಲೂ ಕೂಡ ವಿಪ್ಪಿಂಗ್ ಕ್ರೀಮ್ನ ಹಚ್ಚಿ ಕ್ರಮ್ ಕೋಟಿಂಗ್ ಮಾಡ್ಕೊತೀನಿ.
ಕ್ರಮ್ ಕೋಟಿಂಗ್ ಮಾಡ್ಕೊಳ್ಳುವಾಗ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು ಏನು ಅಂದರೆ ಈ ಥರ ಸ್ಕ್ರೇಪರ್ ಅಥವಾ ಒಂದು ಬೌಲ್ನ ಇಟ್ಕೋಬೇಕು. ಯಾಕೆ ಅಂದರೆ ನಾವು ಕ್ರಮ್ ಕೋಟಿಂಗ್ ಮಾಡ್ಕೊಳ್ಳುವಾಗ ನಮ್ಮ ಪ್ಯಾಲೆಟ್ ನೈಫ್ನಲ್ಲಿ ಕೇಕ್ನ ಕ್ರಮ್ಸು ಉಳ್ಕೊಂಡಿರುತ್ತೆ. ನಾವು ಕ್ರೀಮ್ ಎತ್ಕೊಳ್ಳೋದಕ್ಕೆ ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಂಡಿರುವಂಥ ಬೌಲ್ಗೆ ಈ ಪ್ಯಾಲೆಟ್ ನೈಫ್ ಹಾಕಿದ್ರೆ ಇದರಲ್ಲಿರುವಂಥ ಕ್ರಮ್ಸ್ ಎಲ್ಲ ಆ ವಿಪ್ಪಿಂಗ್ ಕ್ರೀಮ್ಗೆ ಹೋಗುತ್ತೆ. ಆಗ ನಾವು ಫೈನಲೈಸಿಂಗ್ ಮಾಡುವಾಗ ಆ ಕ್ರಮ್ಸ್ ಎಲ್ಲ ಫೈನಲೈಸಿಂಗ್ನಲ್ಲಿ ಕಾಣಿಸ್ತಾ ಇರುತ್ತೆ. ಅದರಿಂದ ನಾವು ಕ್ರಮ್ ಕೋಟಿಂಗ್ ಮಾಡ್ಕೊಳ್ಳುವಾಗ ಈ ಥರ ಪ್ಯಾಲೆಟ್ ನೈಫ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಕ್ರೇಪರ್ ಅಥವಾ ಒಂದು ಬೌಲ್ ಇಟ್ಕೊಂಡ್ರೆ ಕ್ರಮ್ಸ್ ಎಲ್ಲ ಇದರಲ್ಲೇ ಉಳ್ಕೊಳ್ಳುತ್ತೆ. ಈಗ ಕೇಕ್ ಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡಿ ಇದನ್ನು ನಾನು 10ರಿಂದ 15 ನಿಮಿಷ ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಇಡ್ತೀನಿ. ಈಗ ಫೈನಲೈಸಿಂಗಿಗೆ ನಾನು ಪಿಂಕ್ ಕಲರ್ ವಿಪ್ಪಿಂಗ್ ಕ್ರೀಮ್ನ ಮಾಡ್ಕೊಳ್ಳೋಕ್ಕೆ 2 ಡ್ರಾಪ್ಸ್ ಅಷ್ಟು ಪಿಂಕ್ ಕಲರ್ನ ಹಾಕ್ಕೊಂಡಿದ್ದೀನಿ. ಫ್ರಿಜ್ಜಿಂದ ತೆಗೆದಿರುವಂತಹ ಕೇಕ್ ಸ್ಪಾಂಜ್ ಮೇಲೆ ಈಗ ಫೈನಲೈಸಿಂಗ್ ಮಾಡ್ಕೊಳ್ಳೋದಕ್ಕೆ ವಿಪ್ಪಿಂಗ್ ಕ್ರೀಮ್ನ ಹಾಕೋತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವಾಗೇ ಹೊಸ ವೀಡಿಯೋಸ್ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವು ಆ ವೀಡಿಯೋಸ್ನ ನೋಡ್ಬೋದು. ಹಾಗೂ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಾನಿಲ್ಲಿ ಕೇಕ್ನ ಡೆಕೋರೇಟ್ ಮಾಡೋದಕ್ಕೆ ಒರಿಜಿನಲ್ ಫ್ಲವರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಕೂಡ ಯೂಸ್ ಮಾಡ್ಬೋದು. ಈಗ ಕಪಲ್ಸ್ದು ಟಾಪರ್ನ ಇಡ್ತಾ ಇದ್ದೀನಿ. ನಾನಿಲ್ಲಿ ಎಡಿಬಲ್ ಪರ್ಲ್ಸ್ ಹಾಗೂ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಕೇಕ್ನ ಸೈಡ್ಸ್ನಲ್ಲಿ ಕೂಡ ಎಡಿಬಲ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಾಸಲ್ಸ್ ಯೂಸ್ ಮಾಡದೆ ಸಿಂಪಲ್ಲಾಗಿ ಹಾಗೂ ಒರಿಜಿನಲ್ ಫ್ಲವರ್ಸಿಂದ ನಮ್ಮ ಕೇಕ್ನ ಹೇಗೆ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ ಅಂತ. ಇದೇ ಥರ ಮತ್ತಷ್ಟು ಹೊಸ ರೆಸಿಪೀಸೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹಾಗಿದ್ರೆ ಈಗ ಹೋಗಿ ಬರಲಾ?